ಬೆಳಗಾವಿ ರಾಮತೀರ್ಥ ನಗರದಲ್ಲಿ ನಡೆಯುವ 19ನೇ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಶಿವಾಲಯ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ. ಶಿವಾಲಯ ಸಭಾಭವನವನ್ನು ಹೆಚ್ಚು ಶಿಕ್ಷಣಕ್ಕೆ ಉಪಯೋಗವಾಗಬೇಕು, ಈ ಭವನ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಹಾಗೂ ಉನ್ನತ ಶಿಕ್ಷಣಕ್ಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ IAS, KAS ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಇಲ್ಲಿಯ ಭಾಗದ ವಿದ್ಯಾರ್ಥಿಗಳಿಗೆ ಈ ಭವನ ಉಪಯೋಗವಾಗಬೇಕೆಂದು ತಮ್ಮ ವಿಚಾರ ವ್ಯಕ್ತಪಡಿಸಿದರು. ಈ ಭವನ ನಿರ್ಮಾಣಕ್ಕೋಸ್ಕರ ಅನೇಕ ಮಹನೀಯರು ಸಹಾಯ ಹಸ್ತ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಲುವಾಗಿ ನಾವು ಕೂಡ ಕೈ ಜೋಡಿಸಲು ತಯಾರಿದ್ದೇವೆ ಎಂದು ಸಚಿವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ದಾನಿಗಳು ಕೂಡ ಇಲ್ಲಿ ತಮ್ಮ ಸಹಾಯ ಹಸ್ತ ಮಾಡಿದ್ದಾರೆ. ಅವ್ರ ಸಹಯೋಗದಿಂದ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿದೆ. ಅದು ಮದುವೆ ಸಮಾರಂಭಗಳಿರ್ಬೋದು, ಸಾಮಾಜಿಕ ಸಮಾರಂಭಗಳಿರ್ಬೋದು, ಶೈಕ್ಷಣಿಕ ಸಮಾರಂಭಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ. ಈ ಭಾಗದ ಜನಕ್ಕೆ ಅನ್ನೋ ಮಾತನ್ನ ಈಗಾಗಲೇ ಎಲ್ಲ ಮಹಿಳೆಯರು ಹೇಳಿದ್ದಾರೆ. ಆದಷ್ಟು ಹೆಚ್ಚು ಶೈಕ್ಷಣಿಕಕ್ಕೆ ಉಪಯೋಗ ಆಗಲಿ. ಖಾಲಿ ಇದ್ದಾಗ ತರಬೇತಿ ಕೇಂದ್ರ ಮಾಡಲಿ. IAS, IPS, KS ಇನ್ನಿತರ ನೌಕರಿ ಸಿಗುವಂತಕ್ಕೆ ಟ್ರೈನಿಂಗ್ ಕೊಟ್ಟರೆ ಸಾಯಂಕಾಲ ಖಾಲಿ ಇದ್ದಾಗ ಬಹಳಷ್ಟು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನಾಡ್ತಾ ಬಹಳಷ್ಟು ಮಾನ್ಯರು ಕೂಡ ಹಣ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಮ ಒಕ್ಕಲು ಹೇಳ್ತಾರೆ ವಸೀಪೇಟ್ ಅವರು ಕೂಡ ಶಿವಸೇಟ್ ಅವರು ಕೂಡ 10 ಲಕ್ಷ ಕೂಡ ಅವರು ದಾನವಾಗಿ ನೀಡಿದ್ದಾರೆ. ಸುಮಾರು ಗಣ್ಯರು ಹಿಂದಿನ ಸಂಸದರು ಇರ್ಬೋದು, MLAಗಳು, ಮಾಜಿ MLAಗಳಿರ್ಬೋದು, ಇದ್ದಾರೆ. ಹಲವಾರು ಮಾಡ್ಯಾರ. ಸರ್ಕಾರದಿಂದ ಇವತ್ತು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿದೆ. ಅದು ಸಂಪೂರ್ಣವಾಗಿ ಸಮಾಜಕ್ಕೆ ಸೇರಿಕೊಂಡು ಮಾತ್ರ ಇವತ್ತು ಹೇಳಿಕೆ ಹೆಚ್ಚಿನ ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ಅದಕ್ಕೆ ಅನುಕೂಲ ಆಗುವಂಥ ಪರಿಸ್ಥಿತಿ ಅಂದರೆ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ಕೊಂಡು ಮಾತನ್ನ. ಈ ಸಂದರ್ಭದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಮಾತನಾಡಿ, ಬಸವಣ್ಣನವರ ಅಪ್ಪಟ ಅನ್ವಯಿಗಳಾದ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ವರ್ಗದ ಜನರನ್ನು ಜೊತೆಗೆ ಕರೆದುಕೊಂಡು ಹೋಗುವ ನಾಯಕತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ಪ್ರಶಂಸೆ ಮಾಡಿದರು. ಜಗದ್ಗುರು ಬಸವಣ್ಣನವರ ಆಶೀರ್ವಾದದಿಂದ ಗಾಂಧೀಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ಸಂವಿಧಾನವನ್ನು ನೀಡಿದ್ದಾರೆ ಎಂದು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಿದ್ದು ಪ್ರಾರಂಭ ಮಾಡಿ ಬಹುತೇಕ ಆ ದೆಸೆಯಲ್ಲಿ ಸರ್ವರು ಸಹಕರಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಯೇಸು ಕ್ರಿಸ್ತ ಪೈಗಂಬರರಿದ್ದಾರೆ. ಆ ಶ್ರೇಷ್ಠ ಸ್ಥಾನಕ್ಕೆ ಬಸವಣ್ಣವರು ಹೋಗ್ತಿದ್ರು. 12ನೇ ಶತಮಾನದಲ್ಲಿ ಈ ಸಮಾಜದ ಸುಧಾರಣೆಯನ್ನು ಮಾಡಬೇಕು, ಸಮಾನತೆಯನ್ನು ಕಾಣಬೇಕು, ಧರ್ಮ ಮತ್ತು ಕುಲ ಭೇದಗಳನ್ನು ಬಿಟ್ಟು ಈ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕಂತ ಹೊರಟಂತ ಮಹಾನ್ ಕ್ಷೇತ್ರ ಬಸವಣ್ಣವರನ್ನ ನೆನಪು ಮಾಡ್ಕೊಳ್ಬೇಕು. ಪ್ರತ್ಯೇಕ ಪೂಜೆ ಕಡಿಮೆ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಅಪ್ಪಟ ಬಸವಣ್ಣವರ ಚಿಂತನೆಯಲ್ಲಿ ಸಮಾನತೆಯನ್ನ, ಸಮಾಜದ ರಕ್ಷಣೆಯನ್ನ ಮತ್ತು ಎಲ್ಲ ವರ್ಗದ ಜನರನ್ನು ಪ್ರೀತಿ ವಾತ್ಸಲ್ಯವನ್ನು ಬೆಳೆಸಿ ಇವತ್ತು ಅತ್ಯಂತ ಹಿರಿಯ ನಾಯಕರಾಗಿ ಹೊರಹೊಮ್ಮಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರ ಒಂದು ಏನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಈ ಜಿಲ್ಲೆಗಳ ಅಭಿವೃದ್ಧಿಗೆ ಅವರು ಪಣತೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಕಟ್ಟಡ ನಿರ್ಮಾಣಕ್ಕೆ ಅನೇಕ ಮಹನೀಯರು ಸಹಾಯ ಹಸ್ತ ನೀಡಿದ್ದಾರೆ. ಮಾಜಿ ಸಂಸದರು ಮಂಗಳ ಅಂಗಡಿ, ಅನಿಲ್ ಬೇನ್ಕೆ ಈ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದರು. ಅದೇ ರೀತಿ ಶ್ರೀಮತಿ ಮಂಗಳ ಅಂಗಡಿಯವರು ಸಹಿತ ತಮ್ಮ ಲೋಕಸಭಾ ಸದಸ್ಯರ ಅನುದಾನದಿಂದ ಈ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿರುವ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮತ್ತು ಈ ಭಾಗದಲ್ಲಿ ಹಿಂದೆ ಶಾಸಕರ ನಿಧಿಯಿಂದ ಅನುದಾನ ಕೊಟ್ಟಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ. ಮತ್ತು ಈ ರೀತಿ ಮತ್ತು ಇನ್ನೂ ಹಲವಾರು ದಾನಿಗಳು ಮತ್ತು ಇನ್ನಿತರ ಸಮಾಜ ಸೇವಕರು ಎಲ್ಲರ ಒಂದು ಸಹಾಯದಿಂದ
ಇವತ್ತು ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಹಿರೇಮಠ್ ಬೆಳಗಾವಿ ಅವರು ವಹಿಸಿದ್ದರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ, ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್, ಬಿಜೆಪಿ ಮುಖಂಡರಾದ ಶಂಕರಗೌಡ ಪಾಟೀಲ್, ಮಹಾಂತೇಶ್ ಕಿವುಡ್ಸನವರ್, ಶಿವಾಲಯ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ SS ಕಿವುಡ್ಸನವರ್ ಹಾಗೂ ರಾಮತೀರ್ಥ ರಹವಾಸಿ ಸಂಘ ಹಾಗೂ ಶಿವಾಲಯ ಟ್ರಸ್ಟ್ ಕಮಿಟಿ, ರಾಮತೀರ್ಥ ನಗರ್ ಯುವಕ್ ಮಂಡಳ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.